ಯಾಕೆಂದ್ರೆ ನಾವು ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಗುರುಗಳೇ ಇಲ್ಲ. ಓಕೆ. ಯಾವ ರೀತಿ ಮಾಡ್ಬೇಕು ಅನ್ನೋದು ಬರೀ ಜೀವಾಮೃತ ಒಂದ್ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಯಾರು ಕೇಳಿದ್ರು ಜೀವಾಮೃತ ಹಾಕಿ ಅನ್ನೋದು ಅವೆಲ್ಲ ಇರ್ತವೆ. ಈಗೇನಿಲ್ಲ, ಯೂಟ್ಯೂಬ್ ಅಲ್ಲಿ ನಾನಾ ರೀತಿ ಮೆಥಡ್ಗಳು ಬಂದಿದಾವೆ. ಅವೆಲ್ಲನೂ ಉಪಯೋಗಿಸ್ಕೊಂಡು ಒಂದು ಸಕ್ಸಸ್ ಆಗ್ಬೇಕು. ಯಾಕೆ ನಾವು ಆ 7 ಬೀಳು ಎಲ್ಲ ಅನ್ಕೊಂಡು ಇವಾಗ ಸಾವಯವ ಅಂತ ಅಂದ್ರೆ ನಮ್ಗೆ ನೀರ್ ಕುಡ್ದಷ್ಟು ನಿಮ್ಗೇನು ಅದ್ ವಿಷಯ ಅಲ್ಲ. ಇವಾಗ ವಿಷಯ ಒಂದ್ಸರಿ ಸಕ್ಸಸ್ ಬಂದಾಗ ಒಳ್ಳೆ ಜೀವನನೂ ಮಾಡ್ತಾ ಇದೀವಿ. ನೆಮ್ಮದಿ ಜೀವನ, ಆರೋಗ್ಯವಾಗಿರ್ಬೋದು, ನೆಮ್ಮದಿ ಜೀವನ, ತೊಂದರೆ ಇಲ್ಲ. ಅದಕ್ಕೆ ಯಾವ್ದಾದ್ರು ನಮ್ಮಲ್ಲಿ ಬಳ್ಳಿ ತರಕಾರಿಗಳು ಇರ್ತಾವಲ್ಲ, ಈ ಸೋರೆಕಾಯಿ, ಕುಂಬಳಕಾಯಿ, ಹೀರೆಕಾಯಿ ಏನಾದ್ರು ಅದ್ರ ದಾರ ಕಟ್ಟಿ ಹಬ್ಬಿಸ್ಬಿಟ್ರೆ ಮರ ಎಳ್ದ್ಮೇಲೆ ನಮ್ಗೆ ಅಲ್ಲಿ ಬೆಳೆ ಬಂತದೆ. ನಮ್ಗೊಂದು ವಾರದಲ್ಲೇ ಗೊಬ್ಬರ ಆಯ್ತು. ಈ ರೀತಿ ನಾವು ಮಾಡ್ಕೊಂಡ್ರೆ ಭೂಮಿ ಫಲವತ್ತತೆನೂ ಕಾಪಾಡ್ಬೋದು, ಮತ್ತೆ ಭೂಮಿ ತೇವಾಂಶ ಕಾಪಾಡ್ಬೋದು. ನಾನೊಬ್ಬ ರೈತ ಆಗಿತ್ಕೊಂಡು ಬೀಜನ ಇನ್ನೊಬ್ರ ಹತ್ರ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಚೆನ್ನಾಗಿ ಕುರ್ಚಲ್ ಗಿಡದ ಟೈಪ್ ಬೆಳೆಸೋದ್ಕಿಂತನೂ ಹೈಟ್ ಆಗಿ 10 ಅಡಿ ಹೈಟ್ ಹೋಗುವಂತ ಮರಗಳು ಬೆಳೆಸೋದಕ್ಕೂ ಭಾರಿ ಹೆಚ್ಚು ಕಮ್ಮಿ ಇದೆ. ಯಾಕೆ ಇನ್ನೂ ತಂದಿರೋದು ನಾವ್ ಇಲ್ಲಿ ಒಂದು 50 ವೆರೈಟಿ ಅಂತ ತಂದಿದ್ದೇನೆ ಅಷ್ಟೇ. 50 ವೆರೈಟಿ ತಂದಿರಾ ಅಷ್ಟೇ. ಇನ್ನೂ 100 ವೆರೈಟಿ ಮನೇಲಿದೆ. ಬಾಳೆ ತಂದಿಲ್ಲ, ಗೆಡ್ಡೆ ಗೆಣಸುಗಳು ತಂದಿಲ್ಲ, ಮತ್ತೆ ಇನ್ನು ಕೆಲವೊಂದು ಬೀಜಗಳು ತಂದೆ. ಯಾಕೆ ತರಕ್ ಆಗಲ್ಲ ಟ್ರೈನ್ ಅಲ್ಲಿ, ಅಲ್ಲಿಂದ ಅದಕ್ಕೆ ಸಲುವಾಗಿ ನಾವು ಬೀಜಗಳು ಕಮ್ಮಿ ಏನ್ ಕ್ಯಾರಿ ಮಾಡಿ ತಂದು ಪ್ರದರ್ಶನ ಮಾಡ್ಬೋದು ಅಷ್ಟು ಮಾತ್ರ ಮಾಡಿ ಮಾರಾಟ ಮಾಡ್ಬೋದು. ಇನ್ನು ತುಂಬಾ ವೆರೈಟೀಸ್. ಸ್ನೇಹಿತರೆ ನಮಸ್ಕಾರ. ಇವತ್ತು ಮೈಸೂರಿಂದ ಕಾಳಪ್ಪಣ್ಣವ್ರು ಬಂದಿದ್ದಾರೆ. ಅಣ್ಣವರು ಆರ್ಗ್ಯಾನಿಕ್ ಅಲ್ಲಿ ಈ ತರ ನಾಟಿ ಬೀಜಗಳನ್ನ, ಸೀಡ್ಸ್ ಗಳನ್ನ ಸಂರಕ್ಷಣೆ, ಇವತ್ತು ಪ್ರದರ್ಶನ ಮತ್ತು ಮಾರಾಟ ಮಾಡ್ತಾ ಇದ್ದಾರೆ. ಮೈಸೂರು ಅಣ್ಣವ್ರು ಇದಾರೆ. ಅಣ್ಣವರಿಂದ ಪರಿಚಯ ಮಾಡ್ಕೊಂಡು ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಅಣ್ಣವ್ರ ನಮಸ್ಕಾರ. ನಮಸ್ತೆ. ನಿಮ್ದು ಪರಿಚಯ ಮಾಡ್ಕೊಂಡು ಯಾವ ತರ ಬೆಳಿತೀರಾ, ಏನೇನ್ ಸೀಡ್ಸ್ ಗಳಿದೆ ಸ್ವಲ್ಪ ಮಾಹಿತಿ ಕೊಡೋಣ. ಸರ್, ನನ್ನ ಹೆಸರು ಕಾಳಪ್ಪ ಅಂತ. ಪ್ರಿಯಾಪಟ್ಟಣ ತಾಲೂಕು, ಹಿಟ್ನೇಬಲ್ ಗ್ರಾಮ, ಮೈಸೂರು ಡಿಸ್ಟಿಕ್. ಸುಮಾರು ಒಂದು 12 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ಕೊಂಡ್ ಬರ್ತಾ ಇದೀವಿ. ಯಾವ್ದೇ ರೀತಿ ಗೊಬ್ಬರ ಮತ್ತೆ ಬೇರೆ ಪೆಸ್ಟಿಸೈಡ್ ಹಾಕ್ತಾನೆ ನಮ್ದೇ ಆದಂತ ತೋಟದಲ್ಲಿ ಬೆಳೆದಿರುವಂತದ್ದು, ಮತ್ತೆ ಹಸು ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಇಂಥದನ್ನ ಹಾಕೊಂಡು ವ್ಯವಸಾಯ ಮಾಡ್ಕೊಂಡ್ ಬರ್ತಾ ಇದೀವಿ. ಅದ್ರಲ್ಲೂ ನಮ್ದು ಏನು ಅಂದ್ರೆ ಸೀಡು, ಈ ಏನು ನಮ್ಮ ದೇಸಿ ವೆರೈಟಿ ಬೀಜಗಳಿದಾವೆ ಅವನ್ನ ಸಂರಕ್ಷಣೆ ಮಾಡ್ಕೊಂಡು ಅವನ್ನ ಸ್ವಲ್ಪ ಮಾರಾಟ ಮಾಡ್ಕೊಂಡು ಸಂರಕ್ಷಣೆ ಮಾಡ್ಕೊಂಡ್ ಬರ್ತಾ ಇದೀವಿ. ಸುಮಾರು ಒಂದು 150 ತಳಿ ನಾಟಿ ಬೀಜ ಸಂರಕ್ಷಣೆ ಮಾಡಿದೀವಿ. ಟೋಟಲ್ ಎಲ್ಲ ವೆಜಿಟೇಬಲ್ ತರಕಾರಿ ಬೀಜಗಳು. ಅದಲ್ದೇನೆ ಸ್ವಲ್ಪ ರಾಗಿ ಐತೆ, ಒಂದು 10 ತಳಿ, ಒಂದು 10 ತಳಿ ಭತ್ತ ಐತೆ, ಮತ್ತೆ ಗೆಡ್ಡೆ ಗೆಣಸುಗಳು, ಮತ್ತೆ ಹಣ್ಣಿನ ಗಿಡಗಳಲ್ಲಿ ನಮ್ಮ ದೇಸಿ ವೆರೈಟಿ ಏನ್ ಬರ್ತಾ ಇದ್ದೋ ಅದನ್ನ ಒಂದು ಸಂರಕ್ಷಣೆ ಮಾಡ್ತಾ ಇದೀವಿ ನಾವು. ಈಗ ನಾವು ಈಗ ಯಾವ್ದೇ ಹಣ್ಣಿನ ಗಿಡ ಹೋಯ್ತು ಅಂತ ಅಂದಾಗ, ಈಗ ಪ್ರೂನಿಂಗ್ ಕಸಿ ಮಾಡಿರುವಂತ ಗಿಡಕ್ಕೆ ಹೋದ್ರೆ ಅದು ಇವಾಗ ಫಸಲು 3 ವರ್ಷಕ್ಕೆ ಕಮ್ಮಿ ಜಲ್ದಿ ಫಸಲು ಕೊಡುತ್ತೆ, ಜಲ್ದಿ ಸೋತೋಗುತ್ತೆ, ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಅದಕ್ಕೆ ಯಾಕೆಂದ್ರೆ ಯಾವ್ದೇ ಒಂದ್ ಗಿಡ ಹಾಕ್ತೀನಿ ಅಂತ ಅಂದ್ರು ಒಂದ್ 100 ವರ್ಷದ ಮೇಲೆ ಬಾಳಿಕೆ ಬರುವಂತ ಗಿಡಗಳನ್ನ ಹಾಕೊಂಡ್ರೆ ನಮಗೂ ಆಗುತ್ತೆ, ನಮ್ಮ ಮಕ್ಕಳಿಗೂ ಆಗುತ್ತೆ, ಮತ್ತೆ ಪರಿಸರ ಆಗ್ಲಿ, ನೆರಳು ಮತ್ತೆ ಗಾಳಿ ವಾತಾವರಣಕ್ಕೆಲ್ಲ ತುಂಬಾ ಚೆನ್ನಾಗಿರ್ತದೆ. ಅದಕ್ಕೆ ನಾವು ದೇಸಿ ವೆರೈಟಿಗೆ ಜಾಸ್ತಿ ಒತ್ತು ಕೊಟ್ಟು. ನೀವು ಆಲ್ಮೋಸ್ಟ್ ಅಲ್ಲಿ ಹೇಳೋದು ದೇಶೀಯ ಬೀಜಗಳನ್ನ ಬಳಸೋದ್ರಿಂದ ಜಾಸ್ತಿ ಒಳ್ಳೆ ಗುಣಮಟ್ಟದ ಆಹಾರನೂ ಸಿಗುತ್ತೆ, ನಮ್ಮ ಭೂಮಿಗೆ ಹೊಂದ್ಕೊಂಡು ಬೆಳಿತೇವೆ, ಜಾಸ್ತಿ ವರ್ಷನೂ ಬಾಳಿಕೆನೂ ಬರುತ್ತೆ. ಈಗ ನಾವೀಗ ಪ್ರತಿ ಒಂದನ್ನು ನಾವ್ ಇವತ್ತು ಮಾಡ್ತಾ ಇರೋದು ಒಂದು ಮೊದಲನೇ ತಪ್ಪು ಅಷ್ಟೇ. ಯಾಕಂದ್ರೆ ಇವತ್ತು ನರ್ಸರಿ ಮಾಡ್ಕೊಂಡು ಬದುಕ್ತಾ ಇದಾರೆ ಹೊರತು ಹಾಕಿರೋರು ಯಾರು ಬದುಕ್ತಾ ಇಲ್ಲ. 3 ವರ್ಷಕ್ಕೆ ಫಸಲು ಕೊಡ್ತದೆ ಅಂತಾರೆ, 3 ವರ್ಷಕ್ಕೆ ಯಾವ್ದೇ ಕಾರಣಕ್ಕೂ ಫಸಲು ಕೊಡಲ್ಲ. ಅದು ಕೊಡೋದು 5 ವರ್ಷಕ್ಕೆ. ಅದೇ ವೆರೈಟಿ ನಮ್ ನಾಟಿ ವೆರೈಟಿನೇ ತಗೊಂಡು ನಾವು ಹಾಕಿದ್ರೆ 5 ವರ್ಷಕ್ಕೆ ಆರಾಮಾಗಿ ಫಸಲು ಬರುತ್ತೆ. ನಾವು ಈಗ ಮೊದಲನೇ ವರ್ಷ, 5ನೇ ವರ್ಷದಲ್ಲಿ ಹಲಸು ಮೇಳ ಮಾಡಿದ್ದು ಮೈಸೂರಲ್ಲಿ, ಅದೇ ಕೆಂಪು ಹಲಸಿನ ಬೀಜನ ತಗೊಂಡಾಗ ನಾನು ನೆಟ್ಟಿದ್ದು ಇವತ್ತು ಆಕ್ಚುಲಿ 5 ವರ್ಷಕ್ಕೆ ಫಸಲ್ ಬಂದಿದೆ. ಈಗ ಅದು ಕ್ವಾಲಿಟಿ ಬರಲ್ಲ ಅಂತ, ಅದಕ್ಕೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಅದನ್ನ ನಾವು ಯಾಕಂದ್ರೆ ನಾವು ಹೆಚ್ಚಿನ ಕುರ್ಚಲ್ ಗಿಡದ ಟೈಪ್ ಬೆಳೆಸೋದ್ಕಿಂತ ಹೈಟ್ ಆಗಿ 10 ಅಡಿ ಹೈಟ್ ಹೋಗುವಂತ ಮರಗಳು ಬೆಳೆಸೋದಕ್ಕೂ ಭಾರಿ ಹೆಚ್ಚು ಕಮ್ಮಿ ಇದೆ. ಯಾಕೆ ಹೆಚ್ಚು ಕಮ್ಮಿ ಇದೆ ಅಂದ್ರೆ ಇವತ್ತು ವಾತಾವರಣ ನೋಡ್ತಾ ಇದ್ರೆ ಬಿಸಿಲು ಸಿಕ್ಕಾಪಟ್ಟ ಜಾಸ್ತಿ ಇದೆ. ಮತ್ತೆ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಕುರ್ಚಲ್ ಗಿಡಕ್ಕೆ ಬರಲ್ಲ, ದೊಡ್ಡ ಗಿಡಕ್ಕೆ ಬರುತ್ತೆ. ಮತ್ತೆ ಭೂಮಿ ಸವಕಳಿ, ಈಗ ಭೂಮಿನೂ ಸವೆಯಲ್ಲ ಎಲ್ಲ. ಇದು ವರ್ಷಾನ್ಗಟ್ಟೆ ಬರುವಂತ ಬೆಂಡೆಗಳು. ಮತ್ತಿ ಅವರೇ ಅಂತ ತಗೊಳ್ಳಿ, ಇದು ತುಂಬಾ ಚೆನ್ನಾಗಿ ಬರುತ್ತೆ, ಸೊಪ್ಪು ಟೈಪ್, ಅದು ತುಂಬಾ ಚೆನ್ನಾಗಿರುತ್ತೆ. ಸೋರೆ ಕೊಡ್ಲಾ, ಹಾಲ್ ಸೋರೆಕಾಯಿ, ಕಂಬೂರಿ ಸೋರೆ ಅಂತ. ಏನಾರು ಮಾಡಿ ನಮ್ಮ ದೇಹ ಎಷ್ಟು ಕೇಳುತ್ತೆ ಅಷ್ಟನ್ನು ತಿನ್ಬೇಕು. ಒಣಗಿಸಿ ಅದನ್ನ
ಒಣಗಿಸಿ ದೇಹ ಜಾಸ್ತಿ ಕೇಳ್ಬಿಟ್ರೆ ತಿನ್ಬಿಟ್ರೆ ನಾವು ಅದು ಅರ್ಗಿಸ್ಕೊಳ್ಳೋ ಶಕ್ತಿ ಇರಲ್ಲ, ಆವಾಗ್ಲೇ ಏರುಪೇರು ಬರುತ್ತೆ ಸರ್. ಅಷ್ಟೇ ಅಲ್ವಾ, ಇನ್ನೇನ್ ಬೇಕು? ದಂಟು ಕೆಂಪರ್ ಬೇಕಾ? ಧನಿಯನ್ನು ಕಟ್ ಮಾಡ್ಕೊಳ್ಳಿ, ಸಬ್ಬಕ್ಕೇನು ಕಟ್ ಮಾಡ್ಕೊಳ್ಳಿ. 3 ರಿಂದ 4 ತಿಂಗಳ ಗಂಟೆ ಬರ್ತಾ ಇರ್ತದೆ. ಇಷ್ಟು ಬತ್ತಿದಂಗೆ ದಿಂಡ್ ಕಟ್ ಮಾಡ್ಕೊಳ್ಳಿ, ಮತ್ತೆ ಬಿಡಿ ಅದಕ್ಕೆ. ಓಕೆ ಅಣ್ಣರ, ಈಗ ನಿಮ್ಮ ಜಮೀನಲ್ಲಿ ಯಾವ್ಯಾವ ತರ ಯೋಜನೆ ಮಾಡ್ತಾರೆ? ಈಗ ಈ ವರ್ಷ ಮಳೆಗಾಲ ಸ್ಟಾರ್ಟ್ ಆಯ್ತು, ಈಗೆಲ್ಲ ಬಿತ್ತುತ್ತೀವಿ ಅಂತ ಹೇಳ್ತಾ ಇದ್ರ, ಯಾವ ತರ ಬಿತ್ತಿದ್ರೆ ಯಾವ ತರ ಯೋಜನೆ ಮಾಡ್ತಾರೆ? ಈಗ ಒಂದು ಮಳೆ ಒಂದ್ಸಲಿ ಹುಯ್ಯುತ್ತೆ, ಒಂದ್ಸರಿ ಹುಯ್ಯಲ್ಲ. ಓಕೆ. ಅದರಿಂದ ಈಗ ಬದಗಳಿರಲ್ಲ, ಈಗ ದೊಡ್ಡ ಭೂಮಿಗಳು ಇರ್ತವೆ, ಬದಗಳಿರಲ್ಲ. ಅದಕ್ಕೆ ನಾವು ರೈತರುಗಳು ಏನ್ ಮಾಡ್ಬೇಕು ಅಂದ್ರೆ, ನಮ್ಗೆ ಬೇಕಾಗಿರುವಂತ ಮರಗಳನ್ನ ಈಗ ಒಂದು 40 ಅಡಿ ಅಗಲ, ಇಲ್ಲ ಒಂದು 60 ಅಡಿ ಅಗಲ, ಒಂದ್ 100 ಅಡಿ ಉದ್ದ ಭೂಮಿ ಹಿಂಗಿರ್ತದೆ, ಅಗಲ ಇರ್ತದೆ, ಉದ್ದ ಒಂದು 300-400 ಅಡಿ ಉದ್ದ ಇರ್ತದೆ ಅನ್ಕೊಳ್ಳಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ 40 ಅಡಿಗೂ 60 ಅಡಿಗೂ ಒಂದು ಬದು ಟೈಪ್ ಮಾಡಿ, ಅಲ್ಲಿಗೆ ನಮ್ಗೆ ಭೂಮಿ ತಡದೆ ಹಿಡ್ದಿ ಒಳಗಡಿಕೆ ಸವಕಳಿ ಆಗದಂಗೆ ನುಗ್ಗೆ, ಮಾಗನಿ, ಶ್ರೀಗಂಧ, ಯಾಕಂದ್ರೆ ನಮ್ಗಲ್ಲಿ ಬೆಳೆ ತಿಂದೇ ಇರುವಂತ ಮರಗಳನ್ನ ನೆಟ್ಕೋಬೇಕು. ಮತ್ತೆ ಈ ರಕ್ತ ಚಂದನ ಇಂತ ಗಿಡಗಳನ್ನ ನಾವು ನೆಟ್ಕೊಂಡು, ನಿಮ್ ಬೆಳೆ ಹಾಳಾಗ್ದಂಗೆ ಬೆಳೆಯಂತ, ನಮ್ ಬೆಳೆ ಹಾಳಾಗ್ದಂತ ಬೆಳೆಯಂತ, ತೊಂದರೆ ಕೊಡದೆ ಇರುವಂತ, ಈಗ ಹೆಬ್ಬೇವು, ಸಿಲ್ವಾರ, ಟೀಕು ಇವನ್ನ ಹಾಕಿದಾಗ ನಮ್ಗೆ ಬೆಳೆ ಬರಲ್ಲ, ಅಲ್ಲಿ ಅಷ್ಟಾಗ್ಲೂ ಬೆಳೆ ಬರಲ್ಲ, ಅದು ನಮ್ಗ್ ಲಾಸ್ ಆಗುತ್ತೆ. ಅದಕ್ಕೆ ಬೆಳೆ ಆಗದೆ ತಿಂದೇ ಇರುವಂತ ಮರಗಳನ್ನ ನೆಟ್ಕೊಂಡ್ರೆ ನಮ್ಗೆ ಲಾಭ, ಮರಗಳಲ್ಲೂ ಲಾಭ. ಮತ್ತೆ ಅದಕ್ಕೆ ಯಾವ್ದಾದ್ರು ನಮ್ಮಲ್ಲಿ ಬಳ್ಳಿ ತರಕಾರಿಗಳು ಇರ್ತಾವಲ್ಲ, ಈ ಸೋರೆಕಾಯಿ, ಕುಂಬಳಕಾಯಿ, ಹೀರೆಕಾಯಿ ಏನಾದ್ರು ಅದ್ರ ದಾರ ಕಟ್ಟಿ ಹಬ್ಬಿಸ್ಬಿಟ್ರೆ ಮರ ಎಳ್ದ್ಮೇಲೆ ನಮ್ಗೆ ಅಲ್ಲಿ ಬೆಳೆ ಬಂತದೆ, ಅಲ್ಲೂ ಎಲ್ಲ ಹಾಳಾಗಲ್ಲ. ಮತ್ತೆ ಭೂಮಿ ನೀರ್ ಹೊತ್ಕೊಂಡ್ ಹೋಗಲ್ಲ, ಸವಕಳಿ ಆಗಲ್ಲ. ಮತ್ತೆ ಭೂಮಿ ಮೇಗಳ ಮಣ್ಣು ಎಲ್ಲೂ ಹೋಗಲ್ಲ, ಗೊಬ್ಬರ ಹಾಕಿರುವಂತ ರೀತಿ ಆಗಲ್ಲ ಏನು. ಅದನ್ನ ನಾವು ಪ್ಲಾನ್ ಮಾಡ್ಕೋಬೇಕು. ಅದನ್ನ ಪ್ಲಾನ್ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ತೆಂಗಿನ ಗಿಡ ನೆಟ್ಕೋಬಹುದು, ಅಲ್ಲಿ ನಾವು ಮಧ್ಯ ಇಲ್ಲ ಹಲ್ಸು ನೆಡ್ಬೋದು, ಇಲ್ಲ ನೇರಳೆ ನೆಡ್ಬೋದು. ಇವೆಲ್ಲ ನಮ್ಗೆ ಗೊಬ್ಬರಕ್ಕಾಗುವಂತ ಗಿಡಗಳು ಇವೆಲ್ಲ. ಈಗ ನೇರಳೆ ಗಿಡ ಆಗ್ಲಿ, ಒಂದು ಇದಾಗ್ಲಿ, ಎಲ್ಲ ಪೂರ್ತಿ ಗೊಬ್ಬರ ಬರುತ್ತೆ. ಅದು ಎಲೆಗಳು ಉದ್ರಿ ಒಣಗದಾಗ ಅದನ್ನ ಎಲೆಗಳು ತುಂಬಿಟ್ಟು ಭೂಮಿಗೆ ಹರಗ್ಬಿಟ್ರೆ ನಮ್ಗೊಂದು ವಾರದಲ್ಲೇ ಗೊಬ್ಬರ ಆಯ್ತು. ಈ ರೀತಿ ನಾವು ಮಾಡ್ಕೊಂಡ್ರೆ ಭೂಮಿ ಫಲವತ್ತತೆನೂ ಕಾಪಾಡ್ಬೋದು, ಮತ್ತೆ ಭೂಮಿ ತೇವಾಂಶ ಕಾಪಾಡ್ಬೋದು. ಇಷ್ಟೆಲ್ಲಾನು ಪ್ಲಾನ್ ಮಾಡಿದ್ರೆ ಒಂದ್ 2.5 ಎಕರೆಲಿ ನಮ್ಗೆ ಒಂದು 2,000 ಬೇರೆ ಇತರೆ ಮರಗಳು ಬೆಳಿಬಹುದು, ಒಂದ್ 100 ತೆಂಗಿನ ಗಿಡ ಬೆಳಿಬಹುದು. ಇನ್ ಹಣ್ಣಿನ ಗಿಡಗಳು ಅದ್ರಲ್ಲಿ ಅರಣ್ಯ ಕೃಷಿ, ಮತ್ತೆ ತೋಟಗಾರಿಕೆ ಕೃಷಿ, ಮತ್ತೆ ಮಾಮೂಲಿ ಕೃಷಿ, ತರಕಾರಿ, ಹಣ್ಣು ತರಕಾರಿಗಳು, ಸೊಪ್ಪು, ದಿನಸಿ ಧಾನ್ಯಗಳು, ಇವೆಲ್ಲಾನು ಪೂರ್ತಿ 1-2.5 ಎಕರೆ ಮೇಂಟೆನೆನ್ಸ್ ಮಾಡ್ಬೋದು. ನಾವು ಮಾಡಿರೋದು ಅದೇ ಪ್ಲಾನ್ ಈಗ ನಮ್ಗೆ. ಓಕೆ ಅಣ್ಣ, ಈಗ ಇಲ್ಲಿ ಏನ್ ತಂದಿದ್ರ ಈ ಬೀಜಗಳೆಲ್ಲ, ಇದು ಏನು ಈಗ ಬೆಳಿತಿದ್ರ ಈ ಬೆಳೆಗಳು ಎಲ್ಲ ಒಂದೇ ಹೊಲದಲ್ಲ ಬೆಳಿತಿರೋದು ಸರ್? ಇದೆಲ್ಲ 2.5 ಎಕರೆ ಒಳಗಡೆ ಅರಣ್ಯ ಕೃಷಿ, ತೋಟಗಾರಿಕೆ ಕೃಷಿ, ಮತ್ತೆ ಬಿತ್ತನೆ ಕೃಷಿ ಎಲ್ಲ ಅದೇ 2.5 ಎಕರೆ ಮಾಡ್ತಾ ಇರೋದು. ಓಕೆ ಅಣ್ಣ, ಮಳೆ ಆಶ್ರಿತ ಅಲ್ಲ? ಮಳೆ ಆಶ್ರಿತ, ಎಲ್ಲ ಮಳೆ ಆಶ್ರಿತಾನೆ. ಓಕೆ ಅಣ್ಣ, ಈಗ ನಿಮ್ಮಲ್ಲಿ ಈಗ ಸಾವಯವ ಅಂತಂದ್ರೆ ಇನ್ಪುಟ್ಸ್ ಒಳಸರಿ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕೋದು, ಈ ತರ ಯಾವ ತರ? ವರ್ಷಕ್ಕೆ 1 ಸರಿ ಗೊಬ್ಬರ ಹಾಕ್ತೀನಿ ನಾನು. ಓಕೆ. ಈಗ ವರ್ಷ ಈಗ ತಿಂಗಳ ಗೊಬ್ಬರ ಹಾಕಲ್ಲ, ವರ್ಷಕ್ಕೆ 1 ಸರಿ ಗೊಬ್ಬರ ಹಾಕೋತೀನಿ. ಬೇಸಿಗೆ ಟೈಮ್ ಜನವರಿಯಿಂದ ಕೊಟ್ಟಿಗೆ ಗೊಬ್ಬರ ಹಾಕ್ತೀರಾ? ಕೊಟ್ಟಿಗೆ ಗೊಬ್ಬರ. ಓಕೆ. ತೆಂಗಿನ ಎಲ್ಲ ಏನ್ ಬರುತ್ತೆ ಗಿಡನ ಗೊಬ್ಬರಗಳನ್ನ ಎರ್ಚ್ಬಿಟ್ಟು, ಟಿಲ್ಲರ್ ಇದೆ, ಟ್ರಾಕ್ಟರ್ ಬರಲ್ಲ, ಟಿಲ್ಲರ್ ಅಲ್ಲಿ ಉಳ್ಮೆ ಮಾಡಿ ಅದ ಮಲ್ಚಿಂಗ್ ಮಾಡಿ 1 ತಿಂಗಳು ಬಿಟ್ಬಿಡ್ತೀವಿ ಅದನ್ನ. ಆ ನಂತರ ಬೆಳೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ. ಎಲ್ಲ ಮಳೆ ಆಶ್ರಿತದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಜೂನ್ ಜುಲೈ ಹಾಕೊಂತೀರಾ, ಮಳೆಗಾಲ ಮುಗಿದ್ಮೇಲೆ ಎಂಡ್ ಆಗುತ್ತೆ. ಬೇಸಿಗೆಲ್ ಮತ್ತೆ ಬೆಳೆ ಬೆಳೆಯಲ್ಲ ಅಲ್ಲ, ಮತ್ತೆ ಬೇಸಿಗೆಲ್ಲೂ ಹಾಕ್ತಾ ಇರ್ತೀವಿ. ಬೋರ್ ಇದೆ, ಸ್ವಲ್ಪ ನೀರ್ ಬರುತ್ತೆ, ಜಾಸ್ತಿ ಬರಲ್ಲ, ಅದ್ರಲ್ಲಿ ಮೇಂಟೆನೆನ್ಸ್ ಮಾಡ್ಕೊಂಡು ಅಲ್ಲ 365 ದಿನ ಬೆಳೆ ತೋಟದಲ್ಲಿ ಇರ್ತದೆ. ಅದನ್ನ ಮಧ್ಯೆ ಡ್ರಾಪ್ ಏನ್ ಮಾಡಲ್ಲ ನಾವು, ಯಾಕಂದ್ರೆ ಈಗ ಒಂದ್ ಮಾತ್ರ ಪ್ರತಿ ಒಂದೊಂದು ಪ್ಲಾಟ್ ಮಾಡಿದೀನಿ ನಾನು. 10 ಗುಂಟೆಗೆ 10 ಗುಂಟೆ ಒಂದೊಂದು ಪ್ಲಾಟ್ ಮಾಡಿದೀನಿ. 10 ಗುಂಟೆಲ್ ಒಂದೊಂದು ಪ್ಲಾಟ್ ಮಾಡಿದಾಗ 10 ಗುಂಟೆಲ್ ಒಂದ್ ಬೆಳೆ ಇತ್ತು ಅಂದ್ರೆ ಇನ್ನು 10 ಗುಂಟೆಲ್ ಒಂದ್ ಬೆಳೆ ಇರ್ತದೆ. 365 ದಿನ ಅದು ಹೋಗ್ತಾ ಇರ್ಬೇಕು. ಓಕೆ ಅಣ್ಣ, ಇದು ಈ ಸಾವಯವ ಕೃಷಿ ಮತ್ತೆ ಈ ಬೀಜನ ಏನು ಈ ಸೀಡ್ಸ್ ನ ಬ್ಯಾಂಕ್ ನ ಸೇವ್ ಮಾಡೋದು ಯಾವಾಗಲಿಂದ ಆಸಕ್ತಿ ಬಂತು? ಯಾಕೆ ಆಸಕ್ತಿ ಬಂತು? ಹೆಂಗೆ ಮಾಡ್ಬೇಕು, ಈಗಲೂ ನೀವು ಮಾಡ್ಬೇಕು ಅಂತ ಯಾವ ತರ ಅನ್ನಿಸ್ತಾ ಇದೆ? ಸರ್, ಇದು ನಮ್ದು 2015ರಿಂದ ನಾನು ಬೀಜ ಉತ್ಪಾದನೆ ಮಾಡ್ತಾ ಇರೋದು. ಯಾಕೆಂದ್ರೆ ಬೀಜ ಈಗ ನಾಟಿ ಬೀಜಗಳಿಗೆ ಒಂದು ಎಲ್ಲಿ ನೋಡಿದ್ರು ಬೀಜ ಹೈಬ್ರಿಡ್ ಬೀಜ ಬಂದಿದೆ. ಹೈಬ್ರಿಡ್ ಬೀಜಕ್ಕೆ ದುಡ್ಡು ಕೊಡ್ಬೇಕು, ತಗೋಬೇಕು.
ಹೈಬ್ರಿಡ್ ಬೀಜ ದುಡ್ಡು ಇಲ್ಲನೆ ಬರಲ್ಲ. ಮತ್ತೆ ಅದ್ ಹಾಕಿದ್ರೆ ಅದರಿಂದ ಮತ್ತೆ ಬೀಜ ತೆಗ್ದು ಹಾಕಕ್ಕಾಗಲ್ಲ. ಮತ್ತೆ ನಾವು ಈಗ ಅಲ್ಲಿ ಹೋಗಿ ಅವ್ರ ಅಂಗಡಿಲೇ ಬೀಜ ಕೊಳ್ಬೇಕು. ನಾನೊಬ್ಬ ರೈತ ಆಗಿತ್ಕೊಂಡು ಬೀಜನ ಇನ್ನೊಬ್ರ ಹತ್ರ ಕೇಳೋದ್ರಲ್ಲಿ ಅರ್ಥ ಇಲ್ಲ. ನಮ್ಗೆ ಬೇಕಾಗಿರುವಂತ ಆಹಾರ ಬರ್ತದ ಬೀಜಗಳನ್ನ ನಾವೇ ತಯಾರು ಮಾಡ್ಕೊಂಡು ನಮ್ಮ ಮನೇಲಿ ಒಂದ್ 10-15 ವೆರೈಟಿ ನಮ್ಮನೆ ಇತ್ತು ಅಂದ್ರೆ ನಾ ಬೇರೆಯವ್ರನ್ನ ಕೈ ಚಾಚೋ. ರೈತ ಯಾವತ್ತು ಸ್ವಾವಲಂಬಿ ಆಗ್ಬೇಕೆ ಹೊರತು ಅವಲಂಬಿ ಆಗ್ಬಾರ್ದು. ಇವತ್ತು ಪ್ರತಿಯೊಬ್ಬ ರೈತರು ಅವಲಂಬಿ ಆಗಿದ್ದಾನೆ, ಸ್ವಾವಲಂಬಿ ಆಗಿಲ್ಲ. ಬೀಜ ಗೊಬ್ಬರ ಮಳೆ ಹೋಯ್ತು ಅಂದ್ರೆ ಬೀಜ ಗೊಬ್ಬರ ತಗೊಬರ್ಬೇಕು. ಆ ಇಲಾಖೆ ಸರ್ಕಾರದ ಕಡೆ ನೋಡ್ತಾ ಇರ್ಬೇಕು, ಇಲಾಖೆ ಕಡೆ ನೋಡ್ಬೇಕು, ಅಂಗಡಿಗಳ ಕಡೆ ನೋಡ್ಬೇಕು. ಅದು ಪ್ರತಿಯೊಬ್ಬ ಮನ್ಸನು ರೈತನಿಗೆ ಬರಬಾರ್ದು. ರೈತ ಅನ್ಸ್ಕೊಳಲ್ಲ ಅವನು. ಅವನಿಗೆ ಮನೆಗೆ ಬೇಕಾಗಿರುವಂತ ಆಹಾರ ವಸ್ತುಗಳನ್ನ ಯಾವ ರೀತಿ ಶೇಖರಣೆ ಮಾಡಿ ಇಟ್ಕೋತಾನೆ, ಅದೇ ರೀತಿ ನಮ್ಮ ಜಮೀನಿಗೆ ಭೂಮಿಗೆ ಏನ್ ಬೇಕು ಬೀಜ ಮತ್ತೆ ಗೊಬ್ಬರನ ಅವನೇ ಶೇಖರಣೆ ಮಾಡಿ ಇಟ್ಕೋಬೇಕು. ಆವಾಗ ಮತ್ತೆ ಸಂಪೂರ್ಣವಾಗಿ ರೈತ ಆಯ್ತಾನೆ. ಅವನು ರೈತ ಆಗಲ್ಲ ಇಲ್ಲ. ಅದನ್ನ ಪ್ರತಿಯೊಬ್ಬ ರೈತನು ಸುಧಾ ಮಾಡ್ಬೇಕು ಅದನ್ನ. ಓಕೆ ಅಣ್ಣ, ಈಗ ಬೀಜ ನೀವು ಈ ವರ್ಷ ಸಂಗ್ರಹಣೆ ಮಾಡಿದ್ರೆ ತಂದಿದ್ದೀರಾ, ಇವಾಗ ನೆಕ್ಸ್ಟ್ ಮುಂದ್ ವರ್ಷಕ್ಕೆ ಬೀಜ ಸಂಗ್ರಹಣೆ ಮಾಡಿ ಇಡ್ಬೇಕಲ್ವಾ? ಹೌದು. ಎಲ್ಲಾ ಬೀಜಗಳಿಗೂ ಒಂದೇ ಮಾದರಿಯಾಗಿ ಸಂಗ್ರಹಣೆ ಮಾಡಕ್ಕೆ ಇಡೋ ಮೆಥಡ್ ಇದೆಯಾ ನೈಸರ್ಗಿಕವಾಗಿ? ಬೇರೆ 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 ರೀತಿ ಇದೆಯಾ ಸರ್? ಈಗ ಇದೇನ್ ತಂದಿದೀನಿ ಇದೆಲ್ಲಾನು ಶೇಖರಣೆ ಮಾಡಿ ಮನೇಲೆ ಇಟ್ಕೊಂಡಿದ್ವಿ. ಒಂದ್ ಸೀಡ್ ಚಿಕ್ಕದಾಗ ಒಂದ್ ಸೀಡ್ ಬ್ಯಾಂಕ್ ಅಂತ ಮಾಡಿದೀವಿ. ಅಲ್ಲಿ ಮಡಕೆಗಳು ಇಟ್ಕೊಂಡಿದೀವಿ. ಆ ಮಡಕೆಗಳಲ್ಲಿ ಎಲ್ಲಾನು ಶೇಖರಣೆ ಮಾಡಿ ಇಟ್ಕೋತೀವಿ, ಗಾಳಿ ಆಡ್ದಂಗೆ. ಕೆಡಬಾರ್ದು ಅಂದ್ರೆ ಏನ್ ಮಾಡ್ಬೇಕಣ್ಣ? ಸರ್ ಅದಕ್ಕೆ ಕೆಡಬಾರ್ದು ಅಂದ್ರೆ ನಮ್ಮಲ್ಲಿರುವಂತ ನಾಟಿ ಮೆಣಸಿನಕಾಯಿ ಒಣಗಿರ್ತದಲ್ಲ, ಇಂತ ರೀತಿ ಗಾಂಧಾರಿ ಮೆಣಸಿನಕಾಯಿ, ಅದಕ್ಕೆ ನಾಟಿ ಹಸುವಿನ ಬೆರಣಿ ಬರುತ್ತಲ್ಲ, ಅದನ್ನ ತಟ್ಟಿ ಒಣಗಿಸಿ ಪುಡಿ ಮಾಡೋದು ಅದನ್ನ. ಮತ್ತೆ ಹಿಂಗ್ ಹಾಕೋದು, ಮತ್ತೆ ಬೇವಿನ ಸೊಪ್ಪು, ಈ ರೀತಿ ಹಾಕಿ ನಾವು ಶೇಖರಣೆ ಮಾಡಿ ಇಟ್ಕೋತೀವಿ. ಅದು ಎಷ್ಟು ದಿವಸದವರೆಗೂ ಇಡ್ಬೋದು ಆತರ ಇಟ್ರೆ? ಸರ್ ಅದು ವರ್ಷಾನ್ಗಟ್ಲೆ ಇಟ್ಕೋಬಹುದು. ಅದು ಚೆಮ್ಮಣ್ಣು ಬರುತ್ತೆ, ಕೆಂಪು ಮಣ್ಣು ಬರುತ್ತೆ, ಅದನ್ನ ಹಾಕಿರ್ತೀವಿ ಕೆಲವೊಂದಕ್ಕೆ. ಅವರೇ ಕಾಳು, ತಡ್ಡಿ ಕಾಳು, ಉದ್ದಿನ ಕಾಳು ಇವಕ್ಕೆಲ್ಲ ಕೆಂಪು ಮಣ್ಣು ಹಾಕ್ತಿವಿ. ಉಪ್ಪು ಹಾಕ್ತಿವಿ, ಮತ್ತೆ ರಾಗಿನೂ ಹಾಕ್ತಿವಿ ಸ್ವಲ್ಪ ಸ್ವಲ್ಪ, ಯಾಕೆ ಹುಳ ಬರ್ದಂಗೆ. ಬೂದಿ ಹಾಕಿಟ್ರೆ ಅಣ್ಣ? ಬೂದಿನೂ ಹಾಕಿಡ್ಬೋದು. ನಾಟಿ ಹಸು ಸಾಗ್ಲಿನ ಸುಟ್ಟಿ ಬೂದಿ ಹಾಕಿಡ್ಬೋದು, ತೊಂದ್ರೆ ಇಲ್ಲ. ಅವೆಲ್ಲ ಈ ರೀತಿ ಶೇಖರಣೆ ಮಾಡಿ ಅದಕ್ಕೆ ಗಾಳಿ ಆಡಬಾರ್ದು ಒಟ್ಟಿನಲ್ಲಿ. ಏನ್ ನಾವ್ ಮಡಕೆನೋ ಒಂದು ಚಾಪೆ ಚೀಲ ಯಾವ್ದಕ್ಕ ನಾವು ಹಾಕಿರ್ತೀವಿ, ಹಾಕಿದಾಗ ಅದಕ್ಕೆ ಗಾಳಿ ಆಡ್ದಂಗೆ ನಾವು ಇಟ್ಕೋಬೇಕು. ಗಾಳಿ ಆಡ್ತು ಅಂದ್ರೆ ಹುಳ ಬರ್ತದೆ. ಅಣ್ಣ, ಈಗ ಸಾವಯವ ಕೃಷಿ ಅಂದ್ರೆ ನೀವು ಅದರಲ್ಲಿ ಅರ್ತಿದ್ರ ಬೆರ್ತಿದ್ರ ಸಕ್ಸಸ್ ಆಗಿದ್ರ. ಹೊಸದಾಗಿ ನೋಡಿದವ್ರಿಗೆ ಈ ಸಾವಯವ ಕೃಷಿ ಸ್ಟಾರ್ಟ್ ಮಾಡ್ತೀನಂದ್ರೆ ಏನ್ ಸ್ಟಾರ್ಟ್ ಮಾಡ್ಬೇಕು? ಸುಮ್ನೆ ಸಾವಯವ ಕೃಷಿ ಅಂದ್ರೆ ಬರೀ ಗೌರ್ಮೆಂಟ್ ಗೊಬ್ಬರ ಹಾಕ್ತಂಗಿದ್ರೆ ಆಗ್ಬಿಡ್ತಾ? ಸರ್ ಇದ್ರಲ್ಲಿ ನಾವು 12-13ನೇ ವರ್ಷ ನಾವೀಗ ಕಾಲಿಟ್ಟಿರೋದು. ಯಾಕೆಂದ್ರೆ ಅದ್ರಲ್ಲಿ ಏಳು ಬೀಳು ಎಲ್ಲಾನು ಕಂಡುಬಿಟ್ಟಿದೀವಿ. 3 ವರ್ಷ ನಾವೇನು ಮಾಡಕ್ ಆಗಿಲ್ಲ. 3 ವರ್ಷದ ತನಕ ನಾವು ಸಾವಯವ ಕೃಷಿ ಯಶಸ್ ಆಗಿಲ್ಲ. 3 ವರ್ಷ ಕಳೆದ್ಮೇಲೆ ಯಶಸ್ ಆಗಿದೀವಿ. ಅಂದ್ರೆ ಸಾವಯವ ಪದ್ಧತಿ ಅಂತ ಅಂದ್ರೆ ಸುಮ್ನೆ ಯಾವ್ದೋ ಭೂಮಿ ಇರ್ತದೆ, ಆ ಭೂಮಿಗೆ ಬಂದ್ಬಿಟ್ಟು ನಾ ಸಾವಯವ ಮಾಡ್ತೀನಿ ಅಂತ ಮಾಡಕ್ ಆಗಲ್ಲ. ಅದಕ್ಕೆ ಆದ ಒಂದು ಪ್ರಿಪರೇಷನ್ ಇದೆ. ಅದನ್ನ ಮಾಡ್ಕೊಂಡು ಕೈ ಹಾಕಿದ್ರೆ ಆರಾಮಾಗಿ ಸಕ್ಸಸ್ ಆಗ್ಬೋದು. ಯಾಕೆಂದ್ರೆ ನಾವು ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಗುರುಗಳೇ ಇಲ್ಲ. ಯಾವ ರೀತಿ ಮಾಡ್ಬೇಕು ಅನ್ನೋದು ಬರೀ ಜೀವಾಮೃತ ಒಂದ್ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಯಾರು ಕೇಳಿದ್ರು ಜೀವಾಮೃತ ಹಾಕಿ ಅನ್ನೋದು ಅವೆಲ್ಲ ಇರ್ತವೆ. ಈಗೇನಿಲ್ಲ, ಯೂಟ್ಯೂಬ್ ಅಲ್ಲಿ ನಾನಾ ರೀತಿ ಮೆಥಡ್ಗಳು ಬಂದಿದಾವೆ. ಅವೆಲ್ಲನು ಉಪಯೋಗಿಸ್ಕೊಂಡು ಒಂದು ಸಕ್ಸಸ್ ಆಗ್ಬೇಕು. ಸಕ್ಸಸ್ ಆದಾಗ ಮಾತ್ರ ಅದು ಇದಾಗೋದು. ಯಾಕೆ ನಾವು ಆ 7 ಬೀಳು ಎಲ್ಲ ಕಂಡು ಇವಾಗ ಸಾವಯವ ಅಂತ ಅಂದ್ರೆ ನಮ್ಗೆ ನೀರ್ ಕುಡ್ದಷ್ಟು ನಿಮಗೇನು ಅದ್ ವಿಷಯ ಅಲ್ಲ. ಇವಾಗ ವಿಷಯ ಒಂದ್ಸರಿ ಸಕ್ಸಸ್ ಬಂದಾಗ ಎಲ್ಲ ಚೆನ್ನಾಗಿ ತುಂಬಾ ಅನುಕೂಲ ಆಗಿದೆ. ಲಾಭನೂ ಕಂಡಿದೀವಿ, ಒಳ್ಳೆ ಜೀವನನು ಮಾಡ್ತಾ ಇದೀವಿ. ನೆಮ್ಮದಿ ಜೀವನ, ಆರೋಗ್ಯವಾಗಿರ್ಬೋದು, ನೆಮ್ಮದಿ ಜೀವನ, ತೊಂದ್ರೆ ಇಲ್ಲ. ಬಂದಿ ಸಾವಯವ ಮಾಡ್ತೀನಿ ಅನ್ನೋರು ಆರಾಮಾಗಿ ಮಾಡೋದೇನೆ ಏನ್ ತೊಂದ್ರೆ ಇಲ್ಲ. ಕೈ ಹಾಕದ್ ಮುಂಚಿತವಾಗಿ ಅದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅದ್ರ ಬಗ್ಗೆ ಒಂದು ತಿಳ್ಕೊಂಡು ಪ್ರಿಪೇರ್ ಆಗಿ ನೀವು ಕೈ ಹಾಕಿ, ತೊಂದ್ರೆ ಏನಿಲ್ಲ. ಇಲ್ಲ ಬನ್ನಿ ತೋಟಕ್ಕೆ ಬನ್ನಿ, ನಮ್ದು ಹಿಟ್ನೆ ಹೆಬ್ಬಾಗ್ಲು, ಮೈಸೂರು ಡಿಸ್ಟ್ರಿಕ್ಟ್ ಪ್ರಿಯಾಪಟ್ಟಣ ತಾಲೂಕು ಹಿಟ್ನೆ ಹೆಬ್ಬಾಗ್ಲು ಅಂತ ಬಂದು ವಿಸಿಟಿಂಗ್ ಮಾಡ್ಬೋದು. ಮಾಡ್ಕೊಂಡು ನಮ್ ಪ್ಲಾನ್ ಪ್ರಕಾರ ನೋಡ್ಬೋದು. ಅಣ್ಣ, ನಿಮ್ಮ ಜಮೀನು ವಿಸಿಟ್ ಮಾಡಿ ನಿಮ್ ಕಡೆಯಿಂದ ಒಂದ್ ಒಳ್ಳೆ ಮಾಹಿತಿ ತಗೋಬೇಕು, ನಮ್ಗೂ ಅದ್ ನಾಲೆಡ್ಜ್ ಅರ್ಥ ಆಗ್ಬೇಕಂದ್ರೆ ಯಾವ ದಿನಗಳಲ್ಲಿ ಯಾವ ಟೈಮಲ್ಲಿ ಬಂದ್ರೆ ಚೆನ್ನಾಗಿ? ಶನಿವಾರ ಭಾನುವಾರ ಬುಟ್ಟಿ, ಬಾಕಿ ಟೈಮಲ್ಲಿ ಬಂದ್ರೆ ಆ ಟೈಮಲ್ಲಿ ಬಂದ್ರೆ ತೊಂದ್ರೆ ಇಲ್ಲ. ಅಲ್ಲ ಮಳೆಗಾಲದಲ್ಲಿ ಅಂದ್ರೆ ಇವಾಗ ನಾವು ಮಳೆಗಾಲದಲ್ಲಿ ಸ್ವಲ್ಪ ಈಗ ನಮ್ಗೆ ಜೂನ್ ನಿಂದ ಆಗಸ್ಟ್ ವರೆಗಂಟ ಮಳೆ ಇರ್ತದೆ. ಅಕ್ಟೋಬರ್ ಕಳ್ಕೊಂಡ್ ಬರ್ತೇವೆ, ಅಕ್ಟೋಬರ್ ಇಂದ ಮಾರ್ಚ್ ವರೆಗಂಟು ಏನ್ ತೊಂದ್ರೆ ಇಲ್ಲ. ಅಕ್ಟೋಬರ್ ಮಾರ್ಚ್ ಟೈಮಲ್ಲಿ ಏನಾಗುತ್ತೆ, ಹೊಲದಲ್ಲಿ ಸ್ವಲ್ಪ ಫಸಲು ಇರುತ್ತೆ, ಮಳೆನೂ ಇರುತ್ತೆ, ನೋಡ್ಬೋದು ಚೆನ್ನಾಗಿ. ಮತ್ತೆ ಅವ್ರಿಗೆ ಏನ್ ಪ್ಲಾನ್ ಬೇಕೋ ಅದನ್ನ ಮಾಡ್ಕೊಡ್ಬೋದು ಅಲ್ಲೇ. ಮತ್ತೆ ಗಿಡಗಳು ಸಿಗ್ತವೆ, ಬೀಜಗಳು ಸಿಗ್ತವೆ, ಮತ್ತೆ ಗೆಡ್ಡೆ ಗೆಣಸುಗಳು ಸಿಗ್ತವೆ. ಯಾವ್ದು ಬೇಕಾದ್ರೂ ತಂದು ಅವ್ರ ಜಮೀನ್ಗೆ ಅಳವಡಿಸ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರು ಇದೆ ನಂದು, ಆ ನಂಬರ್ ಕೊಡ್ತೀನಿ, ಆ ನಂಬರ್ ಬೇಕಾದ್ರೆ ಫೋನ್ ಮಾಡ್ಬೋದು. ಹೇಳ್ಬಿಡಿ ನಂಬರ್. ನನ್ನ ನಂಬರ್ 9494
80647369 ಓಕೆ ಒಂದ್ ನಂಬರು, ಇನ್ನೊಂದು 9019059289. ಇವೆರಡು ನಂಬರ್ ಅಲ್ಲಿ ಯಾವ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿದ್ರೆ, ಒಂದು ವಾಟ್ಸ್ಆಪ್ ನಂಬರ್, ಒಂದು ರೆಗ್ಯುಲರ್ ನಂಬರ್ ಇರ್ತದೆ. ಎರಡು ನಂಬರ್ ಅಲ್ಲಿ ಯಾವ್ದಕ್ಕಾರ ಫೋನ್ ಮಾಡಿದ್ರೆ ನಾವ್ ಯಾವ್ದೇ ರೀತಿ ಮಾಹಿತಿ ಬೇಕಾದ್ರೂ ಫೋನ್ ನಲ್ಲೇ ಕಾಂಟ್ಯಾಕ್ಟ್ ಅಲ್ಲಿ ಹೇಳ್ತಾ ಇರ್ತೀವಿ. ಓಕೆ. 7 ಗಂಟೆ ಮೇಲೆ ಫೋನ್ ಮಾಡ್ಬೇಕು. ಯಾವ ಸಾಯಂಕಾಲ 7 ಗಂಟೆ ಮೇಲೆ ಫೋನ್ ಮಾಡಿದ್ರೆ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಸಾಯಂಕಾಲ 7ರಿಂದ 8 ಆ ಟೈಮಲ್ಲಿ 7ರಿಂದ 9 ಗಂಟೆ ಒಳಗಡೆ ಯಾವಾಗ ಬೇಕಾದ್ರೂ ಫೋನ್ ಮಾಡಿದ್ರೆ ಅವ್ರಿಗೆ ಏನೇ ಮಾಹಿತಿ ಬೇಕಾದ್ರೂ ಅದ್ರ ಬಗ್ಗೆ ಕೊಡ್ತೀವಿ. ಮತ್ತೆ ಔಷಧಿ ಮಾಡ್ಕೊಂಡು ಯಾವ ರೀತಿ ಅವ್ರ ಬೆಳೆ ನಿರ್ವಹಣೆ ಮಾಡ್ಕೋಬೇಕು, ಅದಕ್ಕೆ ಏನ್ ಗೊಬ್ಬರ ಹಾಕ್ಬೇಕು, ಅವರೇ ಏನ್ ಗೊಬ್ಬರ ತಯಾರು ಮಾಡ್ಕೋಬಹುದು, ಅದ್ರ ಬಗ್ಗೆ ಎಲ್ಲಾ ಟ್ರೈನಿಂಗ್ ಇದೆ. ಆ ಫೋನ್ ಅಲ್ಲೇ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದನ್ನೆಲ್ಲಾನು ಹೇಳ್ಕೊಡ್ತೀವಿ ತರಬೇತಿನ. ಅದಕ್ಕೆ ನಾವು ಕಾಸೇನ್ ತಗೊಳಲ್ಲ. ಯಾರೇ ಬಂದು ಹೊಸ್ತಾ ಕಲಿತೀನಿ ಅಂದ್ರು ಕಲ್ಸ್ಕೊಡ್ತೀವಿ. ಬೇಕಾದ್ರೆ 10 ಗುಂಟೆ ಭೂಮಿ ಕೊಟ್ಬಿಟ್ಟು ಕೊಡ್ತೀವಿ, ಅದ್ರಲ್ಲಿ ಮಾಡ್ಬೋದು. ಈಗ ಅಂತ ತುಂಬಾ ಜನ ಮಾಡಿದ್ದಾರೆ. ಓಕೆ ಅಣ್ಣ, ಇಲ್ಲಿ ಪ್ರದರ್ಶನಕ್ಕೆ ಏನ್ ತಂದಿದ್ರ ತರಕಾಗಲು ಇದನ್ನ ಬಿಟ್ಟು ಇನ್ನು ಏನೇನ್ ಬೆಳೆಗಳು ಇದಾವೆ, ಕೆಲವು ಹಣ್ಣಿನ ಬೆಳೆಗಳು ತಂದಿಲ್ಲ ಅಂತ ಹೇಳಿರಿ ಸರ್. ಇನ್ನೂ ತಂದಿರೋದು ನಾವ್ ಇಲ್ಲಿ ಒಂದು 50 ವೆರೈಟಿ ಅಂತ ತಂದಿದ್ದೇನೆ ಅಷ್ಟೇ. 50 ವೆರೈಟಿ ತಂದಿರಾ ಅಷ್ಟೇ. ಇನ್ನೂ 100 ವೆರೈಟಿ ಮನೇಲಿದೆ. ಬಾಳೆ ತಂದಿಲ್ಲ, ಗೆಡ್ಡೆ ಗೆಣಸುಗಳು ತಂದಿಲ್ಲ. ಮತ್ತೆ ಇನ್ನು ಕೆಲವೊಂದು ಬೀಜಗಳು ಯಾಕೆ ತರಕ್ ಆಗಲ್ಲ ಟ್ರೈನ್ ಅಲ್ಲಿ, ಅಲ್ಲಿಂದ ಇಲ್ಲಿಗೆ. ಅದಕ್ಕೆ ಸಲುವಾಗಿ ನಾವು ಬೀಜಗಳು ಕಮ್ಮಿ ಏನ್ ಕ್ಯಾರಿ ಮಾಡಿ ತಂದು ಪ್ರದರ್ಶನ ಮಾಡ್ಬೋದು ಅಷ್ಟು ಮಾತ್ರ ಮಾಡಿ ಮಾರಾಟ ಮಾಡ್ಬೋದು. ಇನ್ನು ತುಂಬಾ ವೆರೈಟೀಸ್ ನಾವು ಹೆಚ್ಚಿನ ಒಂದು ಬೀಜ ಬೇಕಾದ್ರೆ ನಾವು ಕೊಡಕ್ ರೆಡಿ ಇದೀವಿ. ತೊಂದ್ರೆ ಏನಿಲ್ಲ. ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫೋನ್ ಮಾಡಿ ತರಿಸ್ಕೊಳ್ಳೋದಾದ್ರೆ ಮಿನಿಮಮ್ ಎಷ್ಟು ರೂಪಾಯಿದ ಆರ್ಡರ್ ಮಾಡ್ಬೇಕು ಸರ್? ನಮ್ದು ಮಿನಿಮಮ್ ಒಂದು 300 ರೂಪಾಯಿ ಮೇಲ್ ಮಾಡ್ಬೇಕು ಯಾವ್ದೇ ಮಾಡಿದ್ರು. ಓಕೆ. ಸಣ್ಣದ 50 ರೂಪಾಯಿ 100 ರೂಪಾಯಿಗೆಲ್ಲ ನೀವು ಪೋಸ್ಟ್ ಮಾಡಿ ನಿಮ್ ಕೆಲಸ ಬೇರೆ ಇರುತ್ತೆ. ಕೆಲಸ ಬಿಟ್ಟು ನಾವು ಹೋಗಕ್ಕಾಗಲ್ಲ. ಹೌದೌದು. ನೀವ್ ಹೇಳಿದ್ರೆ ಒಂದ್ ವಾರಕ್ಕೆ ಒಂದೇ ಸರಿ ಯಾರ್ಯಾರು ಆರ್ಡರ್ ಮಾಡಿರ್ತಾರೆ ಅವ್ರಿಗೆಲ್ಲ ಒಂದೇ ಸರಿಗೆ ಸರ್ ಜಿಲ್ಲಾ ಮಟ್ಟಕ್ಕ ತಾಲೂಕ್ ಮಟ್ಟಕ್ಕ ಬಂದಾಗ ಕಳಿಸ್ಕೊಡ್ತೀವಿ. ನಾವು ಇವತ್ತು ಅವ್ರು ಆರ್ಡರ್ ಮಾಡಿದ್ರೆ ನಮ್ 3 ದಿನ 4 ದಿನ ಟೈಮ್ ಬೇಕೇ ಬೇಕು. ಆವಾಗಲೇ ಕಳ್ಸಕ್ ಆಗೋದು. ಓಕೆ ಅಣ್ಣವ್ರೆ, ಇಲ್ಲಿವರೆಗೂ ನೀವು ಏನು ಈ ದೇಶೀಯ ಬೀಜ ಸಾವಯವ ಕೃಷಿಯಲ್ಲಿ ಹೆಚ್ಚು ಮಳೆ ಆಶ್ರಿತದಲ್ಲಿ ದೇಶೀಯ ಬೀಜಗಳನ್ನ ರಕ್ಷಣೆ ಮಾಡಿಕೊಂಡು ಇವತ್ತು ಏನ್ ಮಾರಾಟ ಪ್ರದರ್ಶನ ಮಾಡ್ತಾ ಇದ್ರ, ಇದ್ರ ಬಗ್ಗೆ ನಮ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನಿಮ್ಮ ಕೃಷಿ ಜೀವನದಲ್ಲಿ ಇದೇ ತರ ಸಕ್ಸಸ್ ಆಗ್ಬಿಟ್ಟು ನಿಮ್ಮ ಸೇವೆ ಇದೇ ತರ ಕಂಟಿನ್ಯೂ ಆಗ್ಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ. ನಮಸ್ಕಾರ ಅಣ್ಣರ. ನಮಸ್ತೆ.